ಈ ಬಾರಿಯ ಐಪಿಎಲ್ನಲ್ಲಿ ಫ್ರಾಂಚೈಸಿಗಳ ಲೆಕ್ಕಾಚಾರಗಳೆಲ್ಲ ಉಲ್ಟಾಪಲ್ಟಾ ಆಗಿವೆ. ಸ್ಟ್ರಾಂಗ್ ಅನ್ಕೊಂಡವರು ಕಳಪೆ ಫಾರ್ಮ್ನಲ್ಲಿದ್ದಾರೆ. ಅಂಡರ್ ಎಸ್ಟಿಮೇಟ್ ಆಗಿದ್ದವರೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಹೊಸಬರು ಕೂಡ ಶೈನ್ ಆಗ್ತಿದ್ದಾರೆ. ಇದರ ನಡುವೆ ಮೈದಾನಗಳಲ್ಲಿ ಪ್ಲೇಯರ್ಗಳ ಹೊರತಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ರೋಬೋಟ್ ಡಾಗ್ ಚಂಪಕ್. ಆಟಗಾರರಿಗೆ ಬೂಸ್ಟರ್ ಡೋಸ್ ನಂತಿರುವ ಈ ಚಂಪಕ್ನ ಸ್ಪೆಷಾಲಿಟಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಐಪಿಎಲ್ ಸೀಸನ್ನಲ್ಲಿ ಕ್ರಿಕೆಟ್ ಜೊತೆಗೆ ಈ ರೋಬೋ ನಾಯಿ ಚಂಪಕ್ ಎಲ್ಲರ ಫೇವರೇಟ್ ಆಗೋಗಿದೆ. ಪ್ರತಿ ಪಂದ್ಯದ ಟೈಮಲ್ಲೂ ಕೂಡ ಪ್ಲೇಯರ್ಗಳು ಚಂಪಕ್ ಜೊತೆ ಕೆಲ ಕಾಲ ಫನ್ನಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಈ ಚಂಪಕ್ನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಯೋ ಮುನ್ನ ಚಂಪಕ್ ಹೇಗೆಲ್ಲ ಆಡುತ್ತೆ ಅನ್ನೋದನ್ನ ಒಂದ್ಸಲ ನೋಡಿಬಿಡಿ. ಮೊದಲಿಗೆ ಧೋನಿ ಚಂಪಕ್ ಜೊತೆ ಮಾಡಿದ ತರಲೆಯನ್ನ ನೋಡೋಣ. ಪಾಪ ಚಂಪಕ್ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು. ಈ ಟೈಮಲ್ಲಿ ಅಲ್ಲಿಗೆ ಬಂದಂತ ಧೋನಿ ಎತ್ಕೊಂಡು ಸೈಡ್ ಮಗ್ಗಲಿಗೆ ಮಲಗಿಸಿ ಬಿಡ್ತಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಅಂತೂ ಚಂಪಕ್ ಆಟ ಕಂಡು ಶಾಕ್ ಆಗೋಗಿದ್ದಾರೆ. ತಮಗೆ ಗೊತ್ತಿರುವ ಭಾಷೆಯನ್ನೆಲ್ಲ ಮಾತನಾಡಿ ಪಾಪ ಅದನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಸಹ ಆಟಗಾರರ ಜೊತೆ ಕೂಡ ತಂಟೆ ತರಲೆ ಮಾಡೋದು, ತರಲೆ ತಮಾಷೆಗಳನ್ನ ಮಾಡ್ತಿದ್ದಾರೆ. अरे क्या है ये? समीर, ये जैपनीज है. इसको आए बहुत गुजराती समझता है. तू करो जो मजा हुआ. चुल्लू करता है. आइए चल ले बेटे. ಇನ್ನು ನಮ್ಮ RCBಯ ಮಾಜಿ ಆಟಗಾರ ಆಗಿರುವಂತ ಸಿರಾಜ್ ಪ್ರಸ್ತುತ ಗುಜರಾತ್ ಪರ ಕಣಕ್ಕಿಳಿತಾ ಇದ್ದಾರೆ. ಸಿರಾಜ್ ಚಂಪಕ್ ಜೊತೆ ಬ್ಯಾಟ್ ನಲ್ಲಿ ಹೈಫೈ ಮಾಡಿದ್ದಾರೆ ನೋಡಿ. ಹಾಗಂತ ಚಂಪಕ್ನ ಆಟ ಇಷ್ಟಕ್ಕೆ ಮುಗ್ದಿಲ್ಲ. ಬರೀ ಆಟಗಾರರ ಜೊತೆಗೆ ಮಾತ್ರ ಅಲ್ಲ, ಚಿಯಾಗಲ್ ಜೊತೆ ಕೂಡ ಅವರಂತೆ ಹೆಜ್ಜೆ ಆಗ್ತಿದೆ ನೋಡಿ. ಇನ್ನು 75ರ ಹರೆಯದ ಲೆಜೆಂಡರಿ ಕ್ರಿಕೆಟರ್ ಸುನಿಲ್ ಗವಾಸ್ಕರ್ ಚಂಪಕ್ ಜೊತೆ ಪುಟ್ಟ ಮಗುವಿನಂತೆ ಬಿಹೇವ್ ಮಾಡಿದ್ರು. ಚಂಪಕ್ ನೆಗೆದ್ರೆ ಅವರು ಕೂಡ ಜಂಪ್ ಮಾಡಿ ಖುಷಿ ಪಟ್ಟಿದ್ರು. ನೋಡಿದ್ರಲ್ಲ ಚಂಪಕ್ ಐಪಿಎಲ್ ನಲ್ಲಿ ಪ್ಲೇಯರ್ಸ್ ಮತ್ತು ಫ್ಯಾನ್ಸ್ಗೆ ಎಷ್ಟು ಫೇವರೇಟ್ ಆಗಿದ್ದಾರೆ ಅಂತ. ಹಾಗಂತ ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಅಲ್ಲ, ಕ್ರೀಡಾ ಪ್ರಸಾರದಲ್ಲಿ ತಾಂತ್ರಿಕ ಕ್ರಾಂತಿಯ ಸಂಕೇತ ಕೂಡ ಆಗಿದೆ. ಮೊದಲಿಗೆ ಏಪ್ರಿಲ್ 13ರಂದು ದೆಹಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯಕ್ಕೂ ಮುನ್ನ ಕಾಮೆಂಟೇಟರ್ ಡ್ಯಾನಿ ಮಾರಿಸನ್ ಈ ರೋಬೋ ನಾಯಿಯನ್ನ ಪ್ರಸಾರ ತಂಡದ ಹೊಸ ಸದಸ್ಯ ಎಂದು ವಿಡಿಯೋ ಮೂಲಕ ಪರಿಚಯ ಮಾಡಿಕೊಟ್ಟಿದ್ರು. ಇದಕ್ಕೆ ಏನು ಹೆಸರಿಡಬೇಕು ಅಂತ ಐಪಿಎಲ್ ಆಯೋಜಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀಕ್ಷೆ ನಡೆಸಿದ್ರು. ಅದಕ್ಕೆ ಚುಲ್ಬುಲ್, ಜಾಫಾ, ಬಡ್ಡಿ ಮತ್ತು ಚಂಪಕ್ ಎಂಬ ಹೆಸರುಗಳು ಜಾಸ್ತಿ ಕೇಳಿ ಬಂದಿದ್ವು. ಕೊನೆಗೆ ಚಂಪಕ್ ಹೆಸರೇ ಫೈನಲ್ ಆಗಿದೆ. ಇನ್ನು ಚಂಪಕ್ನ ಸ್ಪೆಷಾಲಿಟಿ ಅಂದ್ರೆ ಕ್ವಾಡ್ರಪೆಡ್ ರೋಬೋಟ್ ಆಗಿದ್ದು ಬೋಸ್ಟನ್ ಡೈನಾಮಿಕ್ಸ್ನ ಸ್ಫೂರ್ತಿಯಿಂದ ರೂಪಿಸಲಾಗಿದೆ. ಇದರ ಮುಖ್ಯ ವೈಶಿಷ್ಟ್ಯ ಅಂದ್ರೆ ಹೈ ಡೆಫಿನೇಷನ್ ಕ್ಯಾಮ್ರಾ. ಇದು ನಾಯಿಯ ದೃಷ್ಟಿಕೋನದಿಂದ ಮೈದಾನದ ವಿಶಿಷ್ಟ ದೃಶ್ಯಗಳನ್ನೆಲ್ಲ ಚಿತ್ರೀಕರಣ ಮಾಡುತ್ತೆ. ನೋಡೋಕೆ ಮುಧೋಳ ನಾಯಿ ತರ ಕಂಡ್ರೂ ಕೂಡ ಇದರ ತೂಕ ಬರೋಬ್ಬರಿ 14 kg ಇದೆ. ಚಂಪಕ್ ಸ್ವಯಂ ಚಾರ್ಜಿಂಗ್ ಸಾಮರ್ಥ್ಯ, ಡೇಟಾ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಧ್ವನಿ ಆದೇಶಗಳಿಗೂ ಕೂಡ ರಿಯಾಕ್ಟ್ ಮಾಡುತ್ತೆ. ಹೀಗಾಗಿ ಆಟಗಾರರು ಚಂಪಕ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಚಂಪಕ್ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.